ನಮಸ್ಕಾರ ಸ್ನೇಹಿತರೆ, ಇವತ್ತು ನವರಾತ್ರಿಯ ಮೂರನೆಯ ದಿವಸ. ಪಾರ್ವತಿಯನ್ನ ಇವತ್ತು ಚಂದ್ರಘಂಟ ದೇವಿಯನ್ನಾಗಿ ಪೂಜಿಸಲಾಗುತ್ತದೆ. ಶಿವನಿಗೆ ತಾನೇ ಸತಿ ಎಂದು ಮನವರಿಕೆ ಮಾಡುತ್ತಾರೆ. ಪಾರ್ವತಿ ದೇವಿಯು ಎಷ್ಟೋ ವರ್ಷಗಳ ಕಾಲ ಕಠಿಣ ತಪಸ್ಸನ್ನು ಮಾಡಿ ಶಿವನನ್ನು ಮದುವೆಯಾಗುವ ವರವನ್ನು ಪಡೆದಿರುತ್ತಾರೆ. ಶಿವನು ಪಾರ್ವತಿಯ ಅರಮನೆಗೆ ಬರುತ್ತಾರೆ. ಅತಿ ಭಯಂಕರವಾಗಿ ಕಾಣುತ್ತಿದ್ದಂತಹ ಶಿವನನ್ನು ನೋಡಿ ಪಾರ್ವತಿ ದೇವಿಯ ತಾಯಿ ಮೂರ್ಛೆ ಹೋಗುತ್ತಾರೆ. ಆಗ ಸಾಕ್ಷಾತ್ ಪಾರ್ವತಿ ದೇವಿಯು ಚಂದ್ರಘಂಟ ದೇವಿಯ ಸ್ವರೂಪದಲ್ಲಿ ಹೀಗೆ ಶಿವನು ಸುಂದರ ವರನ ರೂಪವನ್ನು ತಾಳಿದ ನಂತರ ಶಿವ ಪಾರ್ವತಿಯರ ವಿಶೇಷ ಮದುವೆ ನೆರವೇರುತ್ತದೆ. ಇದು ನವರಾತ್ರಿಯ ಮೂರನೆಯ ಕಥೆಯಾಗಿದೆ. ಪಾರ್ವತಿಯು ಶಿವನನ್ನ ಮದುವೆಯಾದ ನಂತರ ತನ್ನ ಹಣೆಯ ಮೇಲೆ ಚಂದ್ರನ ಧರಿಸುತ್ತಾಳೆ. ಹಾಗಾಗಿ ಅವಳನ್ನು ಚಂದ್ರಘಂಟ ಎಂದು ಕರೆಯಲಾಗುತ್ತದೆ ಎಂದು ಧರ್ಮ ಗ್ರಂಥಗಳಲ್ಲಿ ಉಲ್ಲೇಖವಾಗಿದೆ. ಹಿಂದೂ ಬೂದು ಬಣ್ಣ ಶ್ರೇಷ್ಠ ಎಂದು ಹೇಳಲಾಗುತ್ತದೆ. ಪಾಪಗಳನ್ನ ಕೆಟ್ಟದ್ದನ್ನು ನಾಶ ಮಾಡುವ ಶಕ್ತಿ ಸ್ವರೂಪಿಣಿ. ಹಾಗೆಯೇ ಈ ದೇವಿ ಕರುಣಾಮಯಿ. ಭಕ್ತರಲ್ಲಿರುವ ಭಯವನ್ನ ತೊಡೆದು ಹಾಕಿ ಶಾಂತಿ ನೆನೆಸುವಂತೆ ಮಾಡುತ್ತಾಳೆ. ಎಲ್ಲ ಕಠಿಣ ಸಂದರ್ಭದಲ್ಲೂ ಧೈರ್ಯದಿಂದ ಹೋರಾಡುವ ಅಂತಹ ಶಕ್ತಿಯನ್ನು ಕರುಣಿಸುತ್ತಾಳೆ. ಇಂತಹ ಸ್ವಭಾವವುಳ್ಳ ದೇವಿಗೂ ಬೂದು ಬಣ್ಣಕ್ಕೂ ಅವಿನಾಭಾವ ಸಂಬಂಧವಿದೆ. ಚಂದ್ರಘಂಟ ದೇವಿಯ ಹಣೆಯ ಮೇಲೆ ಚಂದ್ರನ ಗಂಟೆಯ ಶಬ್ದವು ಶಕ್ತಿಗಳನ್ನು ಮತ್ತು ಎಲ್ಲಾ ದುಷ್ಟಶಕ್ತಿಗಳನ್ನು ಹೊರಹಾಕುತ್ತದೆ ಎಂದು ಹೇಳಲಾಗುತ್ತದೆ. ಎಲ್ಲರಿಗೂ ನವರಾತ್ರಿಯ ಶುಭಾಶಯಗಳು.